ಹಾಯ್ ಫ್ರೆಂಡ್ಸ್, ಇವತ್ತು ಜರ್ದೋಷಿ ವರ್ಕ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಜರ್ದೋಷಿನ ತೊಗೊಂಡಿದ್ದೀನಿ. ನಾನು ಕಟ್ ಮಾಡ್ತಾ ಇದ್ದೀನಿ. ಈಗ ಒಂದು ಸೂಜಿ ತೊಗೊಂಡಿದ್ದೀನಿ ಸಣ್ಣದು, ಆ್ಯಂಡ್ 2 ಎಳೆ ದಾರ ತೊಗೊಂಡಿದ್ದೀನಿ. ಆ್ಯಂಡ್ ಜರ್ದೋಷಿ ನೀವು ಹೇಗೆ ಕಟ್ ಮಾಡ್ಕೋಬೇಕಂದ್ರೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಯಾವ ಥರ ಅಂದರೆ, ಒಂದು ಸಣ್ಣದು ಕಟ್ ಮಾಡಿರ್ತಾರಲ್ಲ ಅದಕ್ಕಿಂತ ಒಂಚೂರು ದೊಡ್ಡದು ಕಟ್ ಮಾಡಬೇಕು. ಆ್ಯಂಡ್ ಅದಕ್ಕಿಂತ ಒಂಚೂರು ದೊಡ್ಡದು ಈ ಟೈಪ್ ಕಟ್ ಮಾಡಬೇಕು. ಎಲ್ಲ ಒಂದೇ ಲೆವೆಲ್ ಕಟ್ ಮಾಡ್ಕೋಬೇಡ್ರಿ ಈ ವರ್ಕ್ ಹಾಕುವಾಗ. ಆ್ಯಂಡ್ ಬೇರೆ ಬೇರೆ ವರ್ಕ್ ಹಾಕುವಾಗ ಬೇರೆ ಬೇರೆ ಟೈಪ್ ಐತಿ. ಈಗ ನೋಡಿರಿ, ನಾನು ಈ ಥರ ಸೂಜಿನ ಇನ್ಸರ್ಟ್ ಮಾಡಿ ಒಂದು ಜರ್ದೋಷಿನ ವರ್ಕ್ ಹಾಕ್ತಾಯಿದ್ದೀನಿ. ಈಗ ಕ್ರಾಸ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಕ್ರಾಸ್ ಹಾಕಿದ್ಮೇಲೆ ಅದರ ನಡುವೆ ಯಾವುದು ಮಿಡ್ ಪಾರ್ಟ್ ಬರುತ್ತಲ್ಲ ಅಲ್ಲಿ ಇನ್ಸರ್ಟ್ ಮಾಡಬೇಕು. ಇಲ್ಲಿ ನೋಡಿರಿ, ನಾನು ಎಲ್ಲಿ ಇನ್ಸರ್ಟ್ ಮಾಡತ್ತೀನಿ ನೋಡ್ಬೋದು, ಆ ಜಾಗದೊಳಗೆ ಇನ್ಸರ್ಟ್ ಮಾಡತ್ತೀನಿ, ಮಿಡ್ ಪಾರ್ಟ್ ಒಳಗೆ. ಆ್ಯಂಡ್ ಈ ಥರ ಇಟ್ಕೊಂಡು ನೋಡಬೇಕು ಎಲ್ಲಿ ತನಕ ಬರುತ್ತೆ ಅದು ಜರ್ದೋಷಿ ಅಂತ. ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿ ಒಂದು ಸೂಜಿನ ಇನ್ಸರ್ಟ್ ಮಾಡಬೇಕು. ಅದಾದಮೇಲೆ ಮತ್ತೆ ಮಧ್ಯದ ಪಾರ್ಟ್ನ ಇನ್ಸರ್ಟ್ ಮಾಡ್ಕೋಬೇಕು. ನೋಡ್ಬೋದು ನೀವು, ಮಧ್ಯ ಎರಡರ ಮಧ್ಯ. ಆ್ಯಂಡ್ ಇನ್ನೊಂದು ಜರ್ದೋಷಿನ ಆ್ಯಡ್ ಮಾಡತ್ತೀನಿ, ನಾನು ಸೇರಿಸ್ಕೊಳತ್ತೀನಿ. ನೋಡ್ಬೋದು ನೀವು, ಈ ಥರ ಇಟ್ಕೊಂಡು ನೋಡಬೇಕು. ಆ್ಯಂಡ್ ಅದು ಎಲ್ಲಿಗೆ ಬಂದು ಟಚ್ ಆಗುತ್ತೆ ಲಾಸ್ಟ್ ಎಂಡ್ ಪಾಯಿಂಟ್ ಅಲ್ಲಿ ಇನ್ಸರ್ಟ್ ಮಾಡಬೇಕು. ರೌಂಡ್ ಎಲ್ಲ ಹಿಂಗೆ ನೀವು ಒಂದು ಮಾಡಿದ್ರಂದ್ರೆ ಇನ್ನೊಂದು ಮಾಡೋದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಮಾಡ್ಬೇಕಂತೇಳಿ. ನೋಡ್ಬೋದು, ಈ ಥರ ಇಟ್ಕೊಂಡು ನೋಡಬೇಕು. ಈಗ ಮಧ್ಯ ಪಾರ್ಟ್ ಮತ್ತೆ ಇನ್ಸರ್ಟ್ ಮಾಡಿದ್ ನೋಡ್ರಿ. ಈ ಥರ ದಾರ ಯಾವ್ದು ತೊಗೋಬೇಕಂದ್ರೆ ಯಾವ್ದು ನಿಮ್ಮ ಬಟ್ಟೆ ಕಲರ್ ಇರುತ್ತೆ ಆ್ಯಂಡ್ ಯಾವುದು ಜರ್ದೋಷಿ ಕಲರ್ ಇರುತ್ತೋ ಆ ದಾರನ ತೊಗೋಬೇಕು. ಮಷಿನ್ ಬಟ್ಟೆ ಹೊಲಿತೀವಲ್ಲ ನಾವು ಅದು ದಾರ ತೊಗೊಂಡಿದ್ದೀನಿ ನಾನು. ನೋಡ್ಬೋದು, ಈ ಥರ ಇಟ್ಟು ಇನ್ಸರ್ಟ್ ಮಾಡ್ಕೋಬೇಕು. ನೋಡ್ರಿ, ಎಷ್ಟು ಭಾರಿ ಅಂದರೆ ಭಾರಿ ಕಾಣಿಸ್ತೈತಿ ಇದು ಜರ್ದೋಷಿ ವರ್ಕ್. ಯಾವ್ದು ಭೀ ನೀವು ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಮೇಲೆ ಕೂಡ ಇದನ್ನು ಹಾಕ್ಬೋದು. ತುಂಬ ಅಂದರೆ ತುಂಬ ಸಿಂಪಲ್. ಸ್ವಲ್ಪ ಸ್ಲೋ ಆಗಿ ಇದು ಇಟ್ಕೊಂಡು ನೀವು ನೋಡಿ ಹಾಕಿದ್ರೆ ರಿಪೀಟ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ, ಏನಕ್ಕಂದರೆ ಒಂಚೂರು ನಾನು ಫಾಸ್ಟ್ ಮಾಡಿದ್ದೀನಿ ವಿಡಿಯೋನ. ನೋಡ್ಬೋದು, ಆ ಥರ ಇಟ್ಕೊಂಡು ನೋಡಿ ಇನ್ಸರ್ಟ್ ಮಾಡಬೇಕು. ತುಂಬ ಅಂದರೆ ತುಂಬ. ಈಗ ನೋಡ್ರಿ, ಇಲ್ಲಿ ಈ ಟೈಪ್ ಕ್ರಾಸ್ ನೀವು ಮಾಡ್ಕೊತ ಹೋದ್ರಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಇನ್ಸರ್ಟ್ ಮಾಡಬೇಕು, ಎಲ್ಲಿ ಏನು ಅಂಥೇಳಿ. ಇದ್ರದ್ದು ಫ್ಲವರ್ ಅಂತೂ ಭಾರಿ ಅಂದರೆ ಭಾರಿ ಕಾಣಿಸ್ತೈತಿ. ಯಾವ್ದು ಭೀ ಗೋಲ್ಡನ್ ಕಲರ್, ಇದ್ರೊಳಗೆ ಕಲರ್ಸ್ನೂ ಅವೈಲೇಬಲ್ ಅದಾವು. ನಿಮ್ಗೆ ಯಾವ್ದು ಬೇಕು ಅದು ನೋಡಿಕೊಂಡು ನಿಮ್ಗೆ ಬ್ಲೌಸಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದು ತೊಗೊಬೋದು ನೀವು. ನೋಡ್ಬೋದು ನೀವು, ಇಲ್ಲಿ ಎಷ್ಟು ಚಂದ ಕಾಣಿಸತೈತಿ. ಈಗ ಮುಂದಕ್ಕೆ ಹೋದಂಗೆ ನಾವು ಹೇಗೆ ಮಾಡ್ತೀವಿ ಡಿಸೈನ್ ಅನ್ನೋದ್ರ ಮೇಲೆ ನಮ್ಮ ಮ್ಯಾಗೆ ಡಿಪೆಂಡ್ ಐತೆ. ನೋಡಿರಿ, ಈ ಟೈಪ್ ಇಟ್ಕೊಂಡು ನೋಡಿ ಇನ್ಸರ್ಟ್ ಮಾಡಬೇಕು. ಲಾಸ್ಟ್ ಎಂಡ್ ಎಲ್ಲಿಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಹೆಂಗೆ ಅನ್ನಿಸ್ತೀರ ಅಂತ ಕಮೆಂಟ್ ಹಾಕಿರಿ. ಯಾರೆಲ್ಲ ಆರಿ ವರ್ಕ್ ಕಲಿಬೇಕಂತ ಅಂದ್ಕೊಂಡಿದ್ದೀರಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಪೂರ್ತಿ ವಿಡಿಯೋ ನೋಡಿರಿ. ಇಷ್ಟ ಆದ್ರೆ ನಂಗೆ ಕಮೆಂಟ್ ಹಾಕೋದು ಮರಿಬೇಡ್ರಿ. ಏನು ಬರಲ್ಲ ನಿಮ್ಗೆ ಅದು ಡೌಟ್ನ ನೀವು ಕೇಳ್ಬೋದು ನಂಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನಾನು. ನೋಡಿರಿ, ಎಷ್ಟು ಭಾರಿ ಕಾಣಿಸತೈತಿ ಹೂವು. ನಡ್ಬರ್ಕ ನೀವು ಏನು ನಾಟ್ ಇರುತ್ತಲ್ಲ ಅದು ಹಾಕ್ಕೋಬೋದು. ಆ್ಯಂಡ್ ಅದು ಒಂದು ಯಾವುದು ಸ್ಟೋನ್ನ ಅಟ್ಯಾಚ್ ಮಾಡ್ಕೋಬೋದು. ಆ ಥರನೂ ಬರುತ್ತೆ. ಅದನ್ನು ಆ ವಿಡಿಯೋ ಬೇಕಂದ್ರೆ ನೀವು ನನಗೆ ಕೇಳ್ಬೋದು. ನಾನು ನಿಮ್ಗೆ ಅದು ಆ ಟೈಪ್ ಮಾಡಿ ವಿಡಿಯೋನ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಯಾವುದು ಸ್ಟಿಚ್ ಬೇಕು ಅದು ಹೇಳಿರಿ, ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿರಿ, ನಿಮ್ಗೆ ಎಷ್ಟು ಬೇಕಷ್ಟು ಇದು ಮಾಡ್ಕೊಳ್ಳಿ. ಡಿಸೈನ್ ನಮ್ಗೆ ಇಷ್ಟೇ ಬೇಕಂತಿಲ್ಲ, ನಿಮ್ಗೆ ಎಷ್ಟು ಸಣ್ಣದು ಬೇಕಂದ್ರೆ ಅಷ್ಟು ಸಣ್ಣದು ಫ್ಲವರ್ನ ನೀವು ರೆಡಿ ಮಾಡ್ಕೋಬೋದು. ನಾನು ಇಲ್ಲಿ ಒಂಚೂರು ದೊಡ್ಡದೇ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಎಷ್ಟು ಭಾರಿ ಫಿನಿಶಿಂಗ್ ಬರುತ್ತೆ. ಈಗ ನೋಡ್ಬೋದು, ಲಾಸ್ಟ್ ಈ ಟೈಪ್ ನಾಟ್ ಹಾಕ್ಕೊತೀನಿ ನಾನು ಸಿಂಪಲ್ಲಾಗಿ. ನೋಡ್ರಿ, ಇಲ್ಲಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿದ್ರಂದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ ಅಂತ ಕೇಳ್ಕೊತೀನಿ ನಾನು. ನೋಡಿರಿ, ಈ ಟೈಪ್ ನಾಟ್ ಹಾಕ್ಕೊಳ್ಳೋದು ಸಿಂಪಲ್ ನಾಟ್ ಇದು. ಏನು ಇದ್ರೊಳಗೆ ಏನೂ ಕಷ್ಟ ಇಲ್ಲ. ಓಕೆ, ನೋಡ್ಬೋದು.